ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಗ ಎದ್ದೆ. ನೋಡಿ ಯಾವ ಥರ ಇದೆ ವೆದರು, ಮಳೆ ಬರೋ ಥರ ಇದೆ. ಬೇಗ ಎದ್ದದ್ರಿಂದ ವೆದರ್ ತುಂಬ ಚೆನ್ನಾಗಿತ್ತು. ಯಾಕಪ್ಪ ಬೇಗ ಎದ್ದೆ ಅಂದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನನ್ನ ಅಳಿಯಂದು ಎರಡನೇ ಅಳಿಯಂದು ಬರ್ತಡೇ ಇತ್ತು ಇವತ್ತು. ಅದಕ್ಕೆ ಮನೆಯೆಲ್ಲ ತೊಳೆದು ಪೂಜೆ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯೆಲ್ಲ ತೊಳಿತಾ ಇದ್ದೀನಿ. ಬೇಗ ಪೂಜೆ ಮಾಡಿ ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಬೇಕಿತ್ತು ನಾನು. ಅದಕ್ಕೆ ಬೇಗ ಎದ್ದು ಮನೆಯೆಲ್ಲ ತೊಳೆದು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ಇದು ನಮ್ಮನೆ ಪುಟ್ಟ ದೇವ್ರ ಮನೆ. ಇದು ಇಷ್ಟೇ ಇರೋದು ನಮ್ಮದು ದೇವ್ರ ಮನೆ, ತುಂಬ ಚಿಕ್ಕದು. ಸರಿ ಅಂದ್ಬಿಟ್ಟು ಬೇಗ ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡು ಟಿಫನ್ಗೆ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ತಿಂದ್ಬಿಟ್ಟು ಅವಳಿಗೂ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ. ತಿಂದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ಅವಳನ್ನೂ ಅಂಗನವಾಡಿಗೆ ಬಿಟ್ಟು ಮತ್ತೆ ಸಂಜೆ ಕರ್ಕೊಂಡು ಹೋಗಬೇಕಿತ್ತು ಬರ್ತಡೇ ಅವ್ರ ಮನೆ ಹತ್ರ. ಅದಕ್ಕೇ ಅವಳಿಗೂ ರೆಡಿ ಮಾಡ್ತಾಯಿದ್ದೀನಿ. ಅವಳು ರೆಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗುತ್ತೆ. ಯಾಕೆಂದರೆ ಅವಳಿಗೆ ಮಾಡಿಸ್ಕೊಳ್ಳಲ್ಲ, ತುಂಬ ಆಟ ಮಾಡೋದು ಜಾಸ್ತಿ. ಅವಳು ಒಂದು ಕಡೆ ನಿಲ್ಲೋದೇ ಇಲ್ಲ. ಅವಳನ್ನ ಹಿಡಿದು ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಇವತ್ತೊಂದು ಸ್ವಲ್ಪ ಸ್ಪೆಷಲ್ಲಾಗಿ ರೆಡಿ ಆಗ್ತಾಯಿದ್ದೀವಿ. ಏಕೆಂದರೆ ಇವತ್ತು ಗುರುವಾರ ಬೇರೆ ಆಗಿತ್ತು. ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಅದಕ್ಕೆ ದೇವಸ್ಥಾನ ಮತ್ತು ನನ್ನ ಅಳಿಯಂದು ಬರ್ತಡೇ ಎರಡೂ ಒಂದೇ ದಿನ ಬಂದಿದ್ದರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಖುಷಿ ಆಯ್ತಿತ್ತು. ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಹಂಗೆ ಸಂಜೆ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಾಯಿದ್ದೀನಿ. ನಾನು ಅವಳಿಗೂ ರೆಡಿ ಮಾಡಿದೆ. ಅವಳನ್ನ ಅಂಗನವಾಡಿಗೆ ಕಳಿಸಿ ಮತ್ತೆ ಸಂಜೆ ಬಂದು ಕರ್ಕೊಂಡು ಹೋಗಬೇಕು. ಯೂಶ್ವಲಿ ನಾನು ಮಾಮೂಲಿ ಸನ್ಸ್ಕ್ರೀನ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನು ಮತ್ತು ಇವಾಗ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದ್ದೆ. ಹೊರಗಡೆ ಹೋಗ್ಬೇಕಿತ್ತಲ್ಲ, ಸಂಜೆವರೆಗೂ ಕೆಲಸ ಮುಗಿಸಿ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡಿದ್ದೆ. ನನಗೆ ಮುಂಚೆ ಇದ್ದಿದ್ದ ಫೇಸ್ಗೂ ಈಗ ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇರೋ ಫೇಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನನಗೆ ಚೆನ್ನಾಗಿ ಸೆಟ್ ಆಗಿದೆ. ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾರ್ಯಾರು ಯೂಸ್ ಮಾಡಲ್ವೋ ಸನ್ಸ್ಕ್ರೀನು, ಇವಾಗಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆಯದು. ಅದು ಸ್ಕಿನ್ಗೆ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ನ. ಮುಂಚೆ ಇದ್ದಿದ್ದಕ್ಕೂ ಈಗಲೂ ನನಗೆ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನಿಮಗೆ ಯಾವುದು ಸನ್ಸ್ಕ್ರೀನ್ ನಿಮ್ಮ ಫೇಸ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ನಿಮ್ಮ ಸ್ಕಿನ್ಗೆ ಅದನ್ನು ನೋಡಿ ಬೈ ಮಾಡಿ. ನಾನು ಡಾಟ್ ಆ್ಯಂಡ್ ಕಿ ಅವ್ರದ್ದು ಯೂಸ್ ಮಾಡೋದು. ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅದು ಮತ್ತು ಡರ್ಮಾ ಎರಡೂ ಸೆಟ್ ಆಗಿದೆ. ಬೇರೆ ಯಾವುದೋ ಏನೇನೋ ಹಾಕ್ತಾರಲ್ಲ ಅವೇನೋ ನಾನು ಯೂಸ್ ಮಾಡೋದಿಲ್ಲ. ಮಾಮೂಲಿ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಬೇರೆ ಥರ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಿ ಅಷ್ಟು ಶ್ರೀಮಂತಿಕೆ ತೋರಿಸ್ಕೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಇರೋದ್ರಲ್ಲಿ ನಾವು ನಮ್ಮ ಬಜೆಟ್ ತಕ್ಕಂಗೆ ನಾವು ಎಲ್ಲನೂ ನೋಡಬೇಕು. ಏಕೆಂದರೆ ನಾವು ದುಡಿಯೋ 10,000 ರೂಪಾಯಿಗೆ ನಮ್ಮ ಖರ್ಚು 20,000 ಇದ್ದರೆ ಅದು ಕಷ್ಟ ಆಗುತ್ತೆ ಫ್ಯಾಮಿಲಿ ನಡೆಸೋದು. ಏಕೆಂದರೆ ನಮಗೆ ಒಬ್ಬಳು ಮಗಳಿರೋದ್ರಿಂದ ನಮ್ಮ ಬಜೆಟ್ ತಕ್ಕಂಗೆ ನಾವು ಖರ್ಚುಗಳನ್ನ ಮಾಡಬೇಕು. ಹಾಗೂ ಎಷ್ಟೇ ಇದು ಮಾಡೋಕ್ಕೋದ್ರೂ ಖರ್ಚುಗಳಾಗೇ ಆಗ್ತವೆ. ನನಗಂತೂ ದುಡ್ಡೇ ಉಳ್ಸೋಕ್ಕಾಗ್ತಿಲ್ಲ. ಅಷ್ಟು ಕಮಿಟ್ಮೆಂಟು, ಅಷ್ಟು ಖರ್ಚುಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ನಾನು ಜಾಸ್ತಿ ವೇಸ್ಟ್ ಖರ್ಚನ್ನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಮುಂಚೆ ಮಾಡ್ತಿದ್ದೆ. ಕೆಲಸಕ್ಕೆ ಸೇರಿದ ಮೇಲಂತೂ ತುಂಬ ಅವಾಯ್ಡ್ ಮಾಡಿದ್ದೀನಿ. ಏಕೆಂದರೆ ನಾವು ಕೆಲಸ ಮಾಡಿ ದುಡ್ದಾಗಲೇ ಗೊತ್ತಾಗೋದು ದುಡ್ಡಿನ ಬೆಲೆ ಅಂತ. ನಾನು ಮುಂಚೆನೂ ಕೆಲಸ ಮಾಡ್ತಿದ್ದೆ. ನಾನು ಡಿಗ್ರಿ ಸೇರಿದಾಗಿಂದನೂ ನಾನು ಕೆಲಸಕ್ಕೆ ಸೇರಿ ಅವಾಗಿಂದನೂ ದುಡಿತಾನೇ ಇದ್ದೀನಿ. ಈಗ ಮದುವೆ ಆದಮೇಲೆ ಕೆಲಸ ಬಿಟ್ಟಿದ್ದೆ, ಮತ್ತು ಇವಾಗ ಕೆಲಸಕ್ಕೆ ಸೇರಿದ್ದೀನಿ. ಏಕೆಂದರೆ ಮನೆಯಲ್ಲೇ ಕೂತ್ಕೊಂಡ್ರೆ ಆಗಲ್ಲ. ನಾವು ದುಡಿದ್ರೆ ನಮಗೆ ಒಂದು ಬೆಲೆ. ಹಂಗಾಗಿ ನಾನು ಜಾಸ್ತಿ ವೇಸ್ಟ್ ಖರ್ಚು ಮಾಡಲ್ಲ. ಅದರಲ್ಲೂ ಮೇಕಪ್ಪು ಇಂಥವಕ್ಕಂತೂ ದುಡ್ಡಂತೂ ಜಾಸ್ತಿ ಖರ್ಚು ಮಾಡಲ್ಲ. ಏನಾದ್ರು ಗೋಲ್ಡು ವರ್ತಿರೋ ಅಂಥವು ಮತ್ತು ನಾವು ರಿಟರ್ನ್ ಕೊಟ್ಟರೆ ಅದಕ್ಕೆ ದುಡ್ಡು ಬರಬೇಕು ಅಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ಬೆಟರು. ಯಾರೇ ಆಗಲಿ ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅದು ಅಂದರೆ ನಿಮಗೆ ಈಗ ತೊಗೊಳೋದು ಹೆಚ್ಚು. ನಮ್ಮ ಕಷ್ಟ ಅಂದಾಗ ಯಾರೂ ₹1 ಕೂಡ ಕೊಡಲ್ಲ ನಮಗೆ. ನಮ್ಮವರೇ ನಮಗಾಗಲ್ಲ. ಹಾಗಾಗಿ ನಮಗೆ ಅಂತ ಒಂದು ಸ್ವಲ್ಪ ಹಣನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಕಷ್ಟಕ್ಕೆ. ಯಾರೂ ಆಗಲ್ಲ ಇವತ್ತಿನ ಕಾಲದಲ್ಲಿ. ವೇಸ್ಟ್ ಖರ್ಚು ಈಗ 1,000 2,000 ನಾವು ಏನೋ ಒಂದು ಖರ್ಚು ಏನೋ ಒಂದು ತೊಗೊತೀವಿ. ಅದ್ರ ಬದಲು ಅದೇ ದುಡ್ಡಿಟ್ಟರೆ ನಮಗೆ ಒಂದು
ಹುಷಾರಿಲ್ಲ ಅಂದಾಗಲೂ ಅದು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯಾರು ಜಾಸ್ತಿ ವೇಸ್ಟ್ ಖರ್ಚು ಮಾಡಬೇಡಿ. ನಾನು ರೆಡಿ ಆಗ್ತಾಯಿದ್ದೀನಿ. ರೆಡಿಯಾಗಿ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಬಂದರು. ನನ್ನ ಮಗಳನ್ನ ಅಂಗನವಾಡಿ ಹತ್ರ ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳನ್ನ ಅಂಗನವಾಡಿ ಹತ್ರ ಬಿಟ್ವಿ. ಟೈಮ್ ಆಗೋಗಿತ್ತು ಜಾಸ್ತಿ ಅಂದ್ಬಿಟ್ಟು ಅವಳಿಗೆ ಬಾಯ್ ಮಾಡಿ ಡ್ಯೂಟಿಗೆ ಹೋಗೋಣ ಅಂತ ಕೂತ್ಕೊಂಡ್ರೆ ಅವಳು ಬಂದಳು. ಬಾಯ್ ಮಾಡೋಕ್ಕೆ ಬೈಕ್ ಹತ್ರ ಬಂದು ಬಾಯ್ ಮಾಡ್ತಾಯಿದ್ದಾಳೆ. ಹೋಗೋಕ್ಕೆ ಮನಸ್ಸಿಲ್ಲ ಅವಳಿಗೆ, ಪಾಪ ಆದರೂ ಹೋಗಲೇಬೇಕು. ಅದಕ್ಕೆ ಅವ್ರ ಅಪ್ಪಂಗೆ ಬಾಯ್ ಮಾಡಿ ನಿಂತ್ಕೊಂಡಿದ್ದಾಳೆ ನನ್ನ ಮಗಳು ಬೇಜಾರಾಗಿ. ಅವಳನ್ನ ಬಿಟ್ಟು ನಾನು ಶೋರೂಮ್ ಹತ್ರ ಬಂದೆ. ಕೆಲಸ ಬಂದಿದ್ದ ತಕ್ಷಣ ಕೆಲಸ ಇತ್ತು ಜಾಸ್ತಿ, ಅದಕ್ಕೆ ಬರಿತಾ ಕೂತ್ಕೊಂಡೆ. ಫೈಲ್ಸ್ ರೆಡಿ ಮಾಡಬೇಕಿತ್ತು, ಫೈಲ್ಸ್ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಯಾರೂ ಇರಲ್ಲ, ಕಸ್ಟಮರು ಅಂದರೆ ಬೇಗ ಬಂದರೆ ಯಾರೂ ಇರಲ್ಲ. ಸ್ವಲ್ಪ 11 ಗಂಟೆ ಆಯ್ತಿದ್ದಂಗೆ ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ. ಅದಕ್ಕೂ ಮುಂಚೆನೇ ಏನಾದ್ರು ಪೆಂಡಿಂಗ್ ಕೆಲಸಗಳಿದ್ರೆ ಮಾಡ್ಕೊಂಡ್ಬಿಡ್ತೀವಿ. ಫೈಲ್ಸ್ ಬರ್ಕೊಂಡು ಕೂತಿದ್ದೆ, ಯಾರೂ ಇರಲಿಲ್ಲ ಜಾಸ್ತಿ. ಯಾರೂ ಕೆಲಸ ಮಾಡೋರು ಜಾಸ್ತಿ ಯಾರೂ ಇರಲಿಲ್ಲ. ಯಾರ ಕಸ್ಟಮರ್ ಬಂದು ಅಂತ ವೀಡಿಯೋ ಮಾಡೋದು ಆಫ್ ಮಾಡಿ ಇನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಜಾಸ್ತಿ ಕೆಲಸ ಇತ್ತು. ಮಧ್ಯಾಹ್ನ ಆಗಿತ್ತು ಅಂತ ನಾನು ಗಾಯಿ ಊಟ ಮಾಡೋಣ ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ಅಲ್ಲೇ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರಕ್ಕೆ, ಸಾಯಿಬಾಬಾ ಟೆಂಪಲ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ಗುರುವಾರ ಮಿಸ್ಸೇ ಇಲ್ದಂಗೆ ಹೋಗ್ತೀವಿ ನಾವು. ಅಲ್ಲಿಗೆ ಹೋದರೆ ಏನೋ ಒಂಥರ ನೆಮ್ಮದಿ. ನಮ್ಮ ಕಷ್ಟ ಎಲ್ಲ ದೇವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಮತ್ತು ಊಟನೂ ಅಲ್ಲೇ ಗುರುವಾರ ಊಟ ಕೊಡೋದ್ರಿಂದ ನಾವು ಊಟ ತೊಗೊಂಡೋಗಲ್ಲ, ಅಲ್ಲೇ ಊಟ ಮಾಡ್ತೀವಿ. ಪ್ರಸಾದನೂ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಜನ ಬರ್ತಾರೆ ಗೊತ್ತಾ ಅಲ್ಲಿ ಗುರುವಾರ. ನೀವು ಯಾರಾದರೂ ಈ ಸರೌಂಡಿಂಗಲ್ಲಿದ್ದರೆ ಒಂದು ಸಲ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಲೊಕೇಶನ್ನು ಅಷ್ಟೇ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ಇದೆ. ಈ ಥರ ಇದೆ ದೇವಸ್ಥಾನ, ಸಖತ್ತಾಗಿದೆ. ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ಜಾಸ್ತಿ ಜನ ಇದ್ದರು. ತುಂಬ ಹೊತ್ತು ವೆಯ್ಟ್ ಮಾಡಿ ಕೊನೆಗೆ ಸೀಟ್ ಸಿಕ್ತು ಅಂತ ಬಂದು ಕೂತಿದ್ದೀವಿ. ಊಟ ಬಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಎರಡು ಥರ ಪಾಯಸ ಮಾಡಿಸಿದ್ರು ಇವತ್ತು. ಎಲ್ಲ ತಿಂದ್ಕೊಂಡು ಏನಂದರೆ ಊಟ ವೇಸ್ಟ್ ಮಾಡೋಂಗಿಲ್ಲ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಶೋರೂಮ್ ಹತ್ರ. ಟೈಮ್ ಆಗೋಗಿತ್ತು, 3 ಗಂಟೆ ಆಗಿತ್ತು. ಅದಕ್ಕೆ ನಾನು ಗಾಯಿ ಬೇಗ ಹೋಗೋಣ ಅಂದ್ಬಿಟ್ಟು ಬರ್ತಾ ಇದ್ದೀವಿ. ಶೋರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಟಚ್ ಅಪ್ ತೊಗೊಂಡು ನಮ್ಮ ಮನೆಯವರು ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದರು. ಅದಕ್ಕೆ ನನ್ನ ನಾದಿನಿ ಮನೆಗೆ ಹೋಗೋಣ ಬರ್ತಡೆಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗೋ ದಾರಿನಲ್ಲಿ ಲೇಟಾಗಿ ಹೋಗಿತ್ತು. ಅವಳು ಹಸು ಅಂತಿದ್ಲು ಅಂದ್ಬಿಟ್ಟು ಒಂದು ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ ಪಾನಿಪುರಿ ಮತ್ತು ಚುರುಮುರಿ ತೊಗೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರೂರು ಫುಲ್ಲು ಗಾಡ್ ಸೆಕ್ಷನ್ ಥರ, ಕಾಡು ಮಧ್ಯೆ ಊರಿರೋದು. ಕತ್ಲೆ ಆಗೋಗಿತ್ತು, 7 ಗಂಟೆ ಆಗೋಗಿತ್ತು. ಹೋಗೋಷ್ಟೊತ್ತಿಗೆ ಜಾಸ್ತಿ ಟೈಮ್ ಆಗಿತ್ತು. ಬಟ್ಟೆ ಏನೇನೋ ಶಾಪಿಂಗ್ ಮಾಡೋದಿತ್ತು. ಎಲ್ಲ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತೊಗೊಂಡು ಫೈನಲಿ ಮನೆ ಹತ್ರ ಬಂದ್ವಿ. ಅವ್ರು ಯಾರೂ ಇರಲಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು. ಅವ್ರು ಬರೋವರೆಗೂ ಆಟ ಆಡ್ಕೊಂಡು ನನ್ನ ಮಗಳ ಜೊತೆ ಅಲ್ಲೇ ಇದ್ವಿ. ಕೇಕ್ ತಂದಿದ್ರು. ಕೇಕ್ ನೋಡಿ ಯಾವ ಥರ ಇದೆ ಅಂತ. ಈ ಕೇಕ್ ನೋಡಿ ನಾನಂತೂ ತುಂಬ ನಕ್ಕಿದ್ದೀನಿ. ಪಾಪ ಏನೋ ಹೇಳಿದರೆ ಅವ್ರಿಗೇನು ಅವ್ರಿಗೆ ಮಾಡೋಕ್ಕೆ ಬರ್ದಿರ ಇನ್ನೇನೋ ಮಾಡಾಕಿದ್ದಾರೆ ಕೇಕು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅದು ಕಾರ್ಟೂನು ಚೋಟಾ ಭೀಮು ಚೆನ್ನಾಗಿ ಹಾಕಿರಲಿಲ್ಲ ಅವರು. ಫೈನಲಿ ಕೇಕ್ ಕಟ್ ಮಾಡಿಸೋಣ ಅಂತ ಇಲ್ಲಿ ಕಡೆ ಲಾಸ್ಟಲ್ಲಿರೋನೇ ನನ್ನ ಅಳಿಯ, 2ನೇವನು, ಮಧ್ಯದಲ್ಲಿರೋನು ನನ್ನ 1ನೇ ಅಳಿಯ. 2ನೇವನಿಗೆ ಇವತ್ತು ಬರ್ತಡೇ ಇರೋದು. ಅವ್ನು ಕೇಕ್ ಕಟ್ ಮಾಡೋ ಅಂದರೂ ಓಡ್ತಾ ಇದ್ದಾನೆ. ಅದು ಇದು ಮಾಡಿದ್ದು ನೋಡಿ. ಒಂದು ಆಟ ಸಾಮಾನು ತೊಗೊಂಡೋಗಿದ್ರು ಅವ್ರ ಮಾಮ. ಅದನ್ನು ಎಷ್ಟು ಇಷ್ಟಪಟ್ಟ ಅಂದರೆ ಅವನು ಕೇಕ್ ಕಟ್ ಮಾಡೋಕ್ಕೆ ಸಮೇತ ಬರ್ತಿಲ್ಲ. ಅವನು ಅಷ್ಟು ಇಷ್ಟಪಟ್ಟು ಅಷ್ಟು ಇದು ಮಾಡ್ತಿದ್ದ. ಕೇಕ್ ಕಟ್ ಮಾಡಿದ್ರೆ ಮಾಡಲಿಲ್ಲ. ಹೆಂಗೋ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರಿಗೂ ಕೊಟ್ಟು ಊಟಕ್ಕೆ ಅಂತ ಬಿರಿಯಾನಿ ಮತ್ತು ಸಾಂಬಾರು ಮಾಡಿಸಿದ್ರು. ಊಟ ಎಲ್ಲ ತಿನ್ಕೊಂಡು ಮೇಲೆ ಮಲ್ಗೋಣ ಅಂತ ಬಂದ್ವಿ. ಅವ್ರದ್ದು ಮೇಲ್ಗಡೆ ರೂಮ್ ಇರೋದ್ರಿಂದ ಮೇಲೆ ಬಂದ್ವಿ. ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ಯಾಕೆಂದರೆ ದೇವನಹಳ್ಳಿ ಹತ್ರ ಅವ್ರ ಊರಿಗೆ
ಅಲ್ಲಿ ಫ್ಲೈಟ್ ಹೋಗೋದೆಲ್ಲ ಹತ್ರದಲ್ಲಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಆಚೆನೇ ಮಲ್ಗೋಣ ಅಂದ್ಬಿಟ್ಟು ಆಚೆನೇ ಹಾಸಿಗೆ ಹಾಸಿದ್ವಿ. ನೋಡಿ ಈ ಥರ ಇದೆ ವ್ಯೂ ಅವ್ರ ಮನೆ ಮೇಲಿಂದ, ಸಖತ್ತಾಗಿದೆ. ಫುಲ್ಲು ಸುತ್ತ ಕಾಡು ಮಧ್ಯದಲ್ಲಿ ಊರಿರೋದಿದು. ತುಂಬ ಚೆನ್ನಾಗಿದೆ. ನೆಟ್ವರ್ಕ್ ಸಿಗಲ್ಲ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಯಾವ ಟೆನ್ಷನ್ ಇಲ್ಲ, ಸ್ಟ್ರೆಸ್ ಇಲ್ದಿರ ನೆಮ್ಮದಿಯಾಗಿರ್ಬೋದು. ಇದು 3 ಗಂಟೆ ನೈಟಲ್ಲಿ ತೆಗೆದಿರೋದು ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತಿದ್ದಾನೆ ಚಂದ್ರ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಅವ್ರ ಊರು. ಇದು ಮಾರ್ನಿಂಗ್ ವ್ಯೂ. ನೋಡಿ ಎಷ್ಟು ಕಾಡಿದೆ, ಇದು ಫುಲ್ ಕಾಡು ಊರು. ಬೆಳಗ್ಗೆ ಡ್ಯೂಟಿಗೆ ಹೋಗೋಣ, ಊರಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಷ್ಟು ಫುಲ್ ಕಾಡು, ಅಷ್ಟು ಚೆನ್ನಾಗಿದೆ. ಈ ಥರ ಇತ್ತು ಇವತ್ತಿನ ನನ್ನ ದಿನ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್.